ಎಲ್ಲಿ ಹಿಡ್ಕೊಂಬಂದ್ವಿ ಅಣ್ಣ ಡೈಲಿ ಬೆಳಿಗ್ಗೆ ಹಾಲು ಕೊಡ್ಬೇಕಲ್ಲ ಕ್ಷೀರ ಭಾಗ್ಯ ಇದು ಅಂಗನವಾಡಿಗೆ ಸಪ್ಲೈ ಆಗೋದ್ರಿ. ಇದು ಬೇಕೇ ಬೇಕೇನೆ ಸ್ವೀಟ್ ಮಾಡ್ಲಿಕ್ಕೆಲ್ಲ. ಸ್ವೀಟಿಗೆ ಹಾಲಿನ ಪೌಡರ್ ಬೇಕು. ಇದು ಚೀಪಲ್ಲಿ ಸಿಗುತ್ತೆ. उसका नंबर है क्या? सुरेश ना कौन देता आपको? ये गवर्नमेंट का माल है. ಕಿಶೆ ಕಾಲಿನ ಪುಡಿ ಮಾಡಿ ಚಲೋ ಬೇಡ ಕೊಡ್ತಾರೆ ನೋಡಿ ಇದ್ರಾಗ. ಇದು ಸಾಹೇಬರ ವೈದಾನ ಅಂತ ಮೊದಲು ಜನ ಫಂಕ್ಷನ್ ಸರಿನಾ? ರೀಸೈಕಲ್ ಮಾಡಿ ಇದೊಂದು ಪೇಡೆ ಆ ಟೈಮ್ ಮಾಡಿ ಇದು ನಿಮ್ದು ಇದು ಅಂಗನವಾಡಿ. ಸರ್ ನೀವು ಸರ್ ಸೀರಿಯಸ್ ಸರ್ ಒಂದೇ ಮಾತಾಡ್ತೀನಿ ಸರ್. ಈಗ ನಾನು ಇಲ್ಲೆಲ್ಲ ಮೀಡಿಯಾದವ್ರು ಅದಾರ ಸರ್. ನಾನು ಚೆನ್ನಾಗಿ ಮಾತಾಡಿದ್ರಿ ಸೀರಿಯಸ್ ಐತಿ ಪಟ್ಟ ಬಂದು ಮುಗ್ಸಕ್ಕಾಗಂಗಿಲ್ಲ ರೀ. ಹೌದಿಲ್ಲ? ಬರ್ತಾರೆ ಸರ್. ನೀವು ಯಾರು? ನಾ CRP ಸರ್. CRP ಶಿಕ್ಷಣ ಇಲಾಖೆ ಬರ್ತಾರೆ ಸರ್. ಬಿಸಿ ಊಟದ ಸಾಹೇಬ್ರು. ಹ್ಞೂ ರೀ. ಈಗ ನಿಮ್ಮ ಗಮನಕ್ಕೆ ಏನು ಬಂತ್ರಿ? ಈಗ ಸದ್ಯಕ್ಕೆ ಏನು ಗಮನಕ್ಕೆ ಬಂದತ್ತೆ ನಿಮ್ಗೆ? ನಮ್ಮ ಗಮನಕ್ಕಂತೂ ಮತ್ತೆ ಈ ಥರ ಇಲ್ಲಿ ವೇಸ್ಟ್ ಆಗಿಲ್ಲ ಬಿದ್ದಾವ ಅನ್ನೋದಂತೂ ಏನು ವೇಸ್ಟ್ ಆಗೈತ್ರಿ? ಏನು ವೇಸ್ಟ್? ಕುಡಿ ಸರ್. ಅದ ಈಗ ಕ್ಷೀರ ಭಾಗ್ಯ ನಿಮ್ಮ ಇಲಾಖೆಯಿಂದ ಅದ ಕ್ಷೀರ ಬಾಗಿದ್ದ ಸರ್. ನಿಮ್ಮ ಇಲಾಖೆ ಮತ್ತೆ ಏನೋ ವೇಸ್ಟ್ ಆಗಿ ಬಿದ್ದತ್ತೆ ಅಂತ ಹೇಳ್ತಿರಲ್ಲ ಮೇಡಮ್. ಅದನ್ನ ನೋಡ್ಕೊರಿ, ಅದನ್ನ ನೋಡಿ ಕರೆಕ್ಟಾಗಿ ಏನಂತ ಹೇಳ್ರಲ್ಲ. ಹಂಗ್ಯಾಕೆ ಅದಕ್ಕೆ ಮುಜುಗರ ಪಡ್ಕೊಳ್ತಾ ಇದ್ರಿ? ಅಲ್ಲ ಸರ್, ನನಗಿನ ಹಿರಿಯ ಅಧಿಕಾರಿಗಳು ಅದಾರ ಬರ್ತಾರೆ. ಅಲ್ಲಿ ನೀವು ಈಗ ಇಲಾಖೆಯಿಂದ ಬಂದಿರಲ್ಲ? ನಾವು ಇಲಾಖೆಯಿಂದ ಬಂದೇವಿ. ನನಗೆ ಹೋಗಿ ನೋಡ್ಕೊಂಡು ವಿಷಯ ಮುಟ್ಸಂದ್ರ ಅವರು ಅಷ್ಟಕ್ಕ ನಾ ಬಂದೆ. ಈಗ ಏನು ಹೇಳಿದ್ರಿ ಹಿರಿಯ ಅಧಿಕಾರಿಗಳಿಗೆ? ಏನು ತಿಳಿಸಿದ್ರಿ ನೀವು? ಬರ್ರಿ ಇಮಿಡಿಯೇಟ್ ಆಗಿ ಬರ್ರಿ, ಇಲ್ಲಿ ಈ ತರ ಐತೆ ಅಂತ ಹೇಳ್ತೀನಿ. ಏನೈತ್ರಿ ಮೇಡಮ್ ಇಲ್ಲಿ? ಇಲ್ಲಿ ಹಾಲಿನ ಪುಡಿ ಅದಾವ ಸರ್, ಬರ್ರಿ ಅಂತ ಹೇಳಿ. ಮ್ಯಾಟ್ರ್ ಸೀರಿಯಸ್ ಇದೆ, ಬರ್ರಿ ಅಂತ ಹೇಳಿ. ಹಾಲಿನ ಪೌಡರ್ ಅಂದ್ರೆ ಮೇಡಮ್ ಇವೇನು ಕ್ಷೀರ ಭಾಗ್ಯಕ್ಕೆ ಸಂಬಂಧಪಟ್ಟಿದ್ವು ಅಥವಾ ಏನ್ರಿ? ಹೌದು ಸರ್, ಕ್ಷೀರ ಭಾಗ್ಯಕ್ಕೆ ಸಂಬಂಧಪಟ್ಟಿದ್ವಲ್ಲ. ಬರ್ತಾ ಇದಾರೇನ್ರಿ ಮೇಡಮ್? ಸರ್ ಬರ್ತಾರೆ ಸರ್. ಬ್ಯಾಚ್ ನಂಬರ್ ಹಾಕಿದ್ರೆ ಯಾವ ಸ್ಕೂಲಿಂದ ಇದು ಸಪ್ಲೈ ಆಗಿದೆ ಗೊತ್ತಾಗುತ್ತೆ. ಯಾವ ಸ್ಕೂಲಿಂದ ಏನು ಈಗ ಕರ್ನಾಟಕ ಸರ್ಕಾರದ ಕ್ಷೀರ ಭಾಗ್ಯ ಯೋಜನೆ ಉಚಿತವಾಗಿ ಕೊಡುವಂತದ್ದು ಇದು ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಎಲ್ಲ ನೋಡಿದ್ರೆ ಅಂಗನವಾಡಿಯಿಂದ ತಂದರು ಏನು ಡೈರೆಕ್ಟ್ ಸ್ಕೂಲಲ್ಲಿ ಬೆಳಗ್ಗೆ ಮೇಲೆ ಕೊಡ್ತಾರಲ್ಲ, ಅದು ಕ್ಷೀರ ಭಾಗ್ಯ. ಈಗ ನೀವು ಹೇಳಿ ಕರೆಕ್ಟ್ ಆಯ್ತು. ಈಗ ಅವ್ರು ನಮ್ದೇ ಸಿಗುತ್ತೆ ನೋಡಿ ಸರ್, ಕ್ಲಿಯರ್ ಇದೆ, ಎಲ್ಲ ಕ್ಲಿಯರ್ ಇದಾವೆ. ಇವ್ರ ಮಾಫಿಯಾ ಸಿಗುತ್ತೆ. ನೀವು ಬ್ಯಾಚ್ ನಂಬರ್ ಹಾಕಿದ್ರೆ ಎಲ್ಲಿ ಸಪ್ಲೈ ಆಗಿತ್ತು ಈ ಬ್ಯಾಚ್ ನಂಬರ್ದು ಸಿಗುತ್ತೆ. ಆ ಸಪ್ಲೈಯಿಂದ ಇಲ್ಲಿ ಬಂದೈತೆ ಅಂತ ಗೊತ್ತಾಗುತ್ತೆ. ವಿದ್ಯಾರ್ಥಿಗಳಿಗೆ ಅಂತಿದೆ ನೋಡಿ, ಶಾಲಾ ವಿದ್ಯಾರ್ಥಿಗಳಿಗೆ. इधर से आता है, इधर से ही कौन लेकर के ये मन भरी केಳ ओए एलिन तुम कहां से लेके आते सब? बोले बताओ। वो सर आता है कभी 1-2 किलो इधर उधर से, उतना मालूम नहीं। 1-2 किलो रहे तो मैं छोड़ के जाता, एक पैकेट मिला तो। कितना दिया था एक पैकेट का उसको? पैकेट का कितना आता है? आधा केजी रहता, कितना देता उसको पैसा तू? 1-2 से। हाँ 1-2 ए करेक्ट बोला। 1-2 से 102 क्या वो एक पैकेट को कितना देता तू पैसा उसको? 100 रुपये आता है इसका। 100 रुपए को एक पैकेट तुम लेते? इतना एक ही बार मिला ना, एक ही प्लास्टिक नहीं सर, मैं लेके आया है। तुम्हारा है कि नहीं है? ಏ ಮಂಜು ಫೋಟೋ ತಕೊಳ್ಳೋ, तुम्हारा ವಿಡಿಯೋ है? ಮಾಡಿದಾನೆ ತಗೋ, ನಿನ್ನ ಮೊಬೈಲ್ ಐತಿಲ್ಲ ತಗೊಡಲಿ, ಮಾಡ್ಕೋ ಇದು ವಿಡಿಯೋ ಮಾಡು सर क्या ಯಾರು ತಂದು ಕೊಡ್ತಾರೆ, ನೀನು ಹೋಗಿ ತೊಗೊಂಡ್ಬರ್ತೀನಿ. यहाँ से आके देते थे,
नहीं सर, इधर कभी कभी आता था, नहीं तो खाली हो जाता तो ऐसे खावा यूज करता हूँ ऐसा ही। उसका नंबर है? नहीं सर, नंबर है नंबर है तो दे देना। भी नहीं देते, वो खावा आता है सर। ओनर करिए ओनर अब आता कि नहीं तुझे कस्टडी में लेना? ऐसा नहीं है सर, आपको जो लेना था वो लेके छोड़ दो। क्या लेना? वो क्या बोलता है हिंदी में, कितना आदमी रहता है इसमें काम करता है? 3 4 है। ओनर भी ऑनर तभी गाँव काम करते हैं, वो गांव से रहता है? हाँ दिवाली बने के पैसा लेके गया हो? हाँ। गाँव गया। और तुम मैनेजर है ना, सब मालूम है इसके लिए? इसके बारे में नहीं सर, मैं तो आया तो दीपावली के बाद आया था। एक कहाँ से आता एक ಈಗ ನೋಡ್ರಿ ಇಲ್ಲಿ ನಾವು ಹಾಲಿನ ಪೌಡರ್ ಇದು ನಂದಿನಿ ಅಂತ ಐತೆ. ಇದು ಆಕ್ಚುಲಿ ಮಾರಾಟಕ್ಕಿಲ್ಲ, ಬಟ್ ಇದನ್ನ ಮಾರಾಟ ಇದು ಯಾರು ಸಪ್ಲೈ ಮಾಡತ್ತ ಯಾರು ಮಾಡತ್ತ ಏನೂ ಗೊತ್ತಿಲ್ಲ. ಈ ಹಾಲಿನ ಪುಡಿಲಿಂದ ಎಲ್ಲ ಮಾಡ್ತಾರೆ, ಬಟ್ ಇದು ಅಲ್ದ ಮತ್ತು ರೀಸೈಕಲ್ ಮಾಡ್ತಾರೆ. ಎಕ್ಸ್ಪೈರಿ ಆಗಿದ್ದು ಪೇಡೆ ಗಿಡೆ ಎಲ್ಲ ಮತ್ತು ವಾಪಸ್ ಅದನ್ನು ರೀಸೈಕಲ್ ಮಾಡಿ ಆ ಪೇಡೆ ಹೊಲಸಾಟ ನೋಡ್ಬಿಟ್ಟು ನೋಡೋಕ್ಕೆಲ್ಲ ಮ್ಯಾಗ್ಲಿಂದ ಎಲ್ಲ ಚೆನ್ನಾಗಿರುತ್ತೆ, ಬಟ್ ಹೆಲ್ತ್ ವೈಸ್ ಹೋದ್ರೆ ಯಾರಿಗೆ ಏನಾಗುತ್ತೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಮದುವೆ ಸಮಾರಂಭ ಪಾರ್ಟೀಸಿಗೆಲ್ಲ ಇವರು ಗದಗ್ನಾಗ ಎಲ್ಲ ಕಡೆಗೂ ಸಪ್ಲೈ ಮಾಡತ್ತ, ಅಷ್ಟು ಒಳ್ಳೆ ಬಿಸ್ನೆಸ್ ಇವ್ರದ್ದು ನಡೆದೈತಿ. ಬಟ್ ಒಂದು ಲೀಗಲಿ ಆಗಿ ಒಂದು ಇದು ಮಾಡಿದ್ದು ಹೈಜೀನ್ ಆಗಿ ಮಾಡಿದ್ದು ಅದು ಯಾರೂ ಬೇಡ ಅಂತಿದ್ದಿಲ್ಲ. ಬಟ್ ಇಲ್ಲೆಲ್ಲ ಅನ್ಹೈಜೀನ್ ಒಳಗೆ ತಮ್ಮದು ಎಲ್ಲ ಮಾಡಿಕೊಂಡು ಬೇಕ್ರಿದು 4 ಮಂದಿಗೆ ಹೊರಗೆ ಗೊತ್ತಾಗೋದಿಲ್ಲ, ಒಳಗೆ ನಾವು ಆಜು ಬಾಜು ಇದ್ದವ್ರಿಗೆಲ್ಲ ಗೊತ್ತಾಗುತ್ತೆ. ದಿನ ವಾಸನೆ ಕುಡಿತೀವಿ, ದಿನ ಇವ್ರದ್ದೆಲ್ಲ ಹೊಲಸಾಟ ನೋಡ್ತೀವಿ. ನಮಗೆ ಇದು ಸಾಕಾಗಿ ಫೈನಲ್ ಆಗಿ ಈ ಡಿಸಿಷನ್ನಿಗೆ ನಾವು ಬಂದು ನಿಮಗೆಲ್ಲ ನ್ಯೂಸ್ ಫಸ್ಟ್ ಹೋಗಿ ಹೇಳಿದ್ವಿ. ಈ ಥರ ಬೇರೆ ಬೇರೆ ಎಲ್ಲ ಏನೇನು ಮಾಡ್ತಾರೆ ಅಂಥವ್ರೆಲ್ಲ ಕ್ರಮ ಕೈಗೊಳ್ಬೇಕಲ್ಲ, ಅಧಿಕಾರಿಗಳಿಗೆ ಏನು ಹೇಳ್ತಾರೆ? ಇಲ್ಲ, ಅಧಿಕಾರಿಗಳಿಗೆ ದಯಮಾಡಿ ಒಂದು ರಿಕ್ವೆಸ್ಟ್, ಏನು ನೀವು ಮಾಡಕ್ಕೆ ಕುಂತಿದ್ದು ಇದು ಒಳ್ಳೆ ಕೆಲಸ, ಈ ಟೈಪ್ ಬಂದಿದ್ದು ಇನ್ನೂ ಸಾಕಷ್ಟು ಜನ ಎಲ್ಲಿ ಯಾವ ಮೂಲೆಗೆ ಅದಾವ, ಈ ಬಾಡಿಗೆಗೋಸ್ಕರ ಓನರ್ ಎಷ್ಟು ಜನಕ್ಕೆ ಕೊಟ್ಟಾರೆ ಏನು ಅದನ್ನು ದಯಮಾಡಿ ಐಡೆಂಟಿಫೈ ಮಾಡಿ ಇದನ್ನು ಸ್ಟಾಪ್ ಮಾಡಿಸಿ. ಇದು ಬಾಡಿಗೆ ತೊಗೊಳೋದು ಇಲ್ಲಿ ಮುಂದಿನ ಪೀಳಿಗೆಗೂ ಆಯುಷ್ಯ ನಾವು ಹೊಡ್ಯಾಕೆ ಕುಂತೀವಿ. ಇದನ್ನು ಇಂಥವ್ರಿಗೆಲ್ಲ ಬಾಡಿಗೆ ಕೊಟ್ಟು ದಯಮಾಡಿ ಇದನ್ನು ಸ್ಟಾಪ್ ಮಾಡಿ ಫುಡ್ ಇನ್ಸ್ಪೆಕ್ಟರ್.